ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಯಾರೆಲ್ಲ PG ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ MA MCom ಹಾಗೆ MSc ಈ ರೀತಿಯ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂತಹ SC ST ಸ್ಟೂಡೆಂಟ್ಸ್ಗಳು ಏನಿದ್ದೀರಾ ಅಂದರೆ ಫಸ್ಟ್ ಸೆಮ್ಮಿಂದ ಬಂದು ಲಾಸ್ಟ್ ಸೆಮ್ವರೆಗೂ ಕೂಡ ನಿಮ್ಮದು 2 ವರ್ಷದಲ್ಲಿ ಫಸ್ಟ್ ಸೆಮಿಸ್ಟರಿಂದ 4ನೇ ಸೆಮಿಸ್ಟರ್ವರೆಗೂ ಕೂಡ ಯಾವುದೇ ಬ್ಯಾಕ್ಲಾಗ್ಸ್ಗಳನ್ನ ಇಟ್ಕೊಳ್ದೇ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿರಬೇಕು. ಹಾಗೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಬಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬಿಟ್ಟಿರೋ ಅಂಥದ್ದು. ಇದಕ್ಕೆ ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳ 31ನೇ ತಾರೀಕು ಡಿಸೆಂಬರ್ 31, 2025 ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರೋ ಅಂಥದ್ದು. ಸೊ ಅಷ್ಟರ ಒಳಗಡೆ ನೀವು ಯಾರೆಲ್ಲ ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ, ನೀವೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಕೊಳ್ಳಿ. ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಹಾಗೆ ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಈಗ ನೋಡೋಣ. ಫಸ್ಟು ಬಂದುಬಿಟ್ಟು ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಇದಕ್ಕೆ ಅಪ್ಲೈಯನ್ನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಆನ್ಲೈನಲ್ಲಿ. SC ಅವ್ರಿಗೇ ಬೇರೆ ಮತ್ತು ST ಅವ್ರಿಗೇ ಬೇರೆ ಅಪ್ಲಿಕೇಶನ್ ಇರೋವಂಥದ್ದು. ಸೊ ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಪ್ಲೈ ಮಾಡೋದಕ್ಕೆ ಅಂತ ನೋಡೋದಾದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ನಿಮ್ಮದು ಫಸ್ಟ್ ಸೆಮಿಸ್ಟರಿಂದ 4th ಸೆಮಿಸ್ಟರ್ ಲಾಸ್ಟ್ ಸೆಮಿಸ್ಟರ್ವರೆಗೂ ಕೂಡ ನಿಮ್ಮದು ಮಾಸ್ಟರ್ ಡಿಗ್ರಿಯ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುವಂಥದ್ದು. ಸೊ ಇದಿಷ್ಟನ್ನು ನೀವು ಅಪ್ಲೋಡನ್ನು ಮಾಡಿ ಆನ್ಲೈನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ಲಾಜ್ಮೆಂಟನ್ನು ವಿತಿನ್ 1 ವೀಕ್ ಒಳಗಡೆ ನೀವು ಆ ಒಂದು ಅಕ್ಲಾಜ್ಮೆಂಟ್ ಜೊತೆಗೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಮಾಸ್ಟರ್ ಡಿಗ್ರಿಯ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಮತ್ತು ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಇದಿಷ್ಟನ್ನು ಕೂಡ ನೀವು ಆ ಒಂದು ಅಕ್ಲಾಜ್ಮೆಂಟಿಗೆ ಪಿನ್ ಮಾಡಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಸೀಲು ಸಿಗ್ನೇಚರ್ ಹಾಕಿಸ್ಬೇಕಾಗುತ್ತೆ. ಅದು ಕೂಡ ಪ್ರತಿಯೊಂದು ಪೇಜ್ಗೂ ಹಾಕಿಸ್ಬೇಕು. ನೀವು SSLC ಮಾರ್ಕ್ಸ್ ಕಾರ್ಡು ಪ್ರತಿಯೊಂದು ಮಾರ್ಕ್ಸ್ ಕಾರ್ಡ್ಗಳಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಪೇಜ್ಗೂ ಕೂಡ ನೀವು ಸೀಲು ಸಿಗ್ನೇಚರನ್ನು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಾಕಿಸ್ಬೇಕಾಗುತ್ತೆ. ಬೈ ಚಾನ್ಸ್ ನೀವು ಒಂದು ಪೇಜ್ಗೆ ನೀವು ಸಿಗ್ನೇಚರ್ ಹಾಕ್ಸಿಲ್ಲ ಅಂದ್ರೂ ನಿಮ್ಮ ಒಂದು ಅಪ್ಲಿಕೇಶನು ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪೇಜ್ಗೂ ನೀವು ನಿಮ್ಮ ಕಾಲೇಜ್ ಅಥವಾ ಡಿಪಾರ್ಟ್ಮೆಂಟಲ್ಲಿ ಸೀಲು ಸಿಗ್ನೇಚರ್ನ ಕಂಪಲ್ಸರಿಯಾಗಿ ಮಾಡಿಸ್ಕೊಂಡು ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಆ ಒಂದು ಡಿಪಾರ್ಟ್ಮೆಂಟ್ಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಸೊ ಅದು ಬಂದುಬಿಟ್ಟು ಮಾರ್ಕೆಟ್ ಹತ್ರ ಇರೋವಂಥದ್ದು, ಬೆಂಗಳೂರಲ್ಲಿ ಬಂದು ಮಾರ್ಕೆಟ್ ಹತ್ರ ಇರೋವಂಥದ್ದು, ಕಾರ್ಪೊರೇಷನ್ ಹತ್ರ. ನೀವು ಅಲ್ಲಿ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಸೊ ಅಲ್ಲಿ ಅವರು ಏನಿಲ್ಲ, ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಮೇಲೆ ನಿಮ್ಮದು ಫೋನ್ ನಂಬರನ್ನು ಬರ್ಕೊಂಡು ಅವ್ರ ಡಿಪಾರ್ಟ್ಮೆಂಟ್ದು ಒಂದು ಸೀಲನ್ನು ಹಾಕ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ಅವರು ಸಬ್ಮಿಟನ್ನು ಮಾಡ್ಕೊತಾರೆ. ಸೊ ಸಬ್ಮಿಟನ್ನು ಮಾಡ್ಕೋಬೇಕಾಗುತ್ತೆ. ಹೀಗೆ ಬಂದುಬಿಟ್ಟು ಅಮೌಂಟ್, ಈ ಸ್ಕಾಲರ್ಶಿಪ್ನ ಅಮೌಂಟ್ ಎಷ್ಟು ಅಂತ ನೋಡೋದಾದರೆ 30,000 ಅಂದರೆ 30,000 ರೂಪಾಯಿ ಬರುವಂತಹ ಸ್ಕಾಲರ್ಶಿಪ್ ಇದಾಗಿರೋದ್ರಿಂದ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ದಯವಿಟ್ಟು ಮಿಸ್ ಮಾಡ್ಕೊಳ್ದೇ ಅಪ್ಲೈಯನ್ನು ಮಾಡಿ. 1ನೇ ತಾರೀಕುವರೆಗೂ ಕೂಡ ಇದಕ್ಕೆ ಲಾಸ್ಟ್ ಡೇಟು ಇರೋವಂಥದ್ದು. ಇದು ಓನ್ಲಿ ಫಾರ್ SC ST ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇದು ಅಪ್ಲೈ ಆಗುವಂಥದ್ದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಪು. ಸೊ ಎಲಿಜಿಬಲ್ ಇರೋವಂಥವ್ರು ಮಿಸ್ ಮಾಡ್ಕೊಳ್ದೆ ಅಪ್ಲೈ ಮಾಡಿ. ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಒಂದು ಬೆಂಗಳೂರಲ್ಲಿ ಇರುವಂಥ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಡ್ರೆಸ್ಸನ್ನು ಬಂದು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲೊಕೇಶನ್ ಚೆಕ್ ಮಾಡಿ. ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.